ಚಿಕ್ಕಬಳ್ಳಾಪುರ ತಾಲೂಕಿನ ಶಾಸಕ ಪ್ರದೀಪ್ ಈಶ್ವರ್ ಸ್ವಗ್ರಾಮ ಪೆರೇಸಂದ್ರ ಬಳಿಯ ಹಿರಿನಾಗವಲ್ಲಿ ಬೆಟ್ಟದಲ್ಲಿ ಕಲ್ಲು ಗಣಿಗಾರಿಕೆ ಅಬ್ಬರ ಜೋರಾಗಿ ನಡೆಯುತ್ತಿದ್ದು, ಕಾನೂನು ಮೀರಿ ಓವರ್ಲೋಡ್ ಜಲ್ಲಿ ಎಂಸ್ಯಾಂಡ್ ಸಾಗಾಟ ಮಾಡುವ ಟಿಪ್ಪರ್ಗಳ ಹಾವಳಿ ಹಾಗೂ ಗಣಿಗಾರಿಕೆಯಿಂದ ಬರುವ ಧೂಳಿಗೆ ಯಲಗಲಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅಕ್ಷರಶಃ ನಲಗಿ ಹೋಗಿದ್ದಾರೆ. ಇಲ್ಲಿನ ಬಹುತೇಕ ಕಲ್ಲು ಗಣಿಗಾರಿಕೆ ಹಾಗೂ ಕ್ರಷರ್ ಘಟಕಗಳು ಹಾಲಿ ಮಾಜಿ ರಾಜಕಾರಣಿಗಳ ಹಾಗೂ ಅವರ ಸಂಬಂಧಿಕರ ಒಡೆತನಕ್ಕೆ ಸೇರಿವೆ ಎನ್ನಲಾಗಿದೆ. ಹೀಗಾಗಿ ಇಲ್ಲಿ ಅನೇಕ ಅಕ್ರಮ ಕಾನೂನು ಬಾಹಿರ ನಡೆದರೂ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಓವರ್ಲೋಡ್ ಧೂಳು ಹಾಗೂ ವೇಗವಾಗಿ ಓಡಾಡುವ ಟಿಪ್ಪರ್ ವಾಹನಗಳ ಹಾವಳಿಯಿಂದ ಜನರು ಬೇಸತ್ತು ಹೋಗಿದ್ದಾರೆ. ಹೀಗಾಗಿ ಬುಧವಾರ ಯಲಗಲಹಳ್ಳಿ ಗ್ರಾಮಸ್ಥರು ರೊಚ್ಚಿಗೆದ್ದು ನೂರಾರು ಟಿಪ್ಪರ್ಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಗ್ರಾಮದ ಯುವಕರು ಹಿರಿಯರು ಒಂದಾಗಿ ಟಿಪ್ಪರ್ಗಳು ತಡೆದರು. ಟಿಪ್ಪರ್ಗಳು ಓವರ್ಲೋಡ್ ಮಾಡಿಕೊಂಡು ಹೋಗುವುದರಿಂದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಹೀಗಾಗಿ ಗ್ರಾಮದಲ್ಲಿ ಸಿಕ್ಕಾಪಟ್ಟೆ ಧೂಳು ಬರ್ತಿದೆ. ರೈತರು ಬೆಳೆದ ಬೆಳೆಗಳ ಮೇಲೆ ಧೂಳು ಆವರಿಸುತ್ತಿರುವುದರಿಂದ ಬೆಳೆಗಳು ಹಾಳಾಗಿವೆ. ಗ್ರಾಮದ ಜನರು ವಿವಿಧ ಕಾಯಿಲೆಗಳಿಂದ ಬಳಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಈ ಬಗ್ಗೆ ಪೊಲೀಸ್ ಇಲಾಖೆ, ಆರ್ಟಿಒ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಜಿಲ್ಲಾಧಿಕಾರಿಗೆ ಟಿಪ್ಪರ್ಗಳಿಂದ ನಮಗೆ ತೊಂದರೆಯಾಗುತ್ತಿದೆ ಎಂದು ಮನವಿ ಮಾಡಿದ್ರೂ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತೇಳಿ, ದೇಗಲಹಳ್ಳಿ ಗ್ರಾಮ. ಇಲ್ಲಿ ಪ್ರಾಬ್ಲಮ್ ಏನಂದರೆ, ನಾವು ಬೆಳೆ ಇಟ್ಟಿದ್ದು ಬೆಳೆ ಇಷ್ಟಕ್ಕೆ ಯಾವ ಬೆಳೆ ಇಕ್ಕಿದ್ರೂ ಅದನ್ನು ಆಗ್ತಾಯಿದೆ. ಈ ಕ್ರೆಷರ್ ಧೂಳಿಂದ ನಮ್ಮ ಬೆಳೆ ಎಲ್ಲ ಫುಲ್ ಹಾನಿ ಆಗಿದೆ. ಕ್ರೆಷರ್ ಬಂದು ಯಾವನವ್ರಿಗೆ ಹೇಳಿದ್ರು ಯಾರು ತಲೆ ಕೆಡಿಸ್ಕೊಂತಲ್ಲ. ಇಲ್ಲಿ ಅಲ್ಲಿಗೂ ಇವಾಗ ಎಲ್ಲರೂ ಪ್ರತಿಯೊಬ್ಬರು ಹೇಳ್ಕೊಂಬಂದಿದ್ದೀವಿ, ಇದು ಧೂಳಿ ಥರ ಬರ್ತೈತೆ, ಬೆಳೆ ಆಗ್ತಾಯಿಲ್ಲ ಅಂತೆಲ್ಲ ಹೇಳಿದ್ವಿ. ಯಾರ್ಯಾರು ಕ್ರೆಷರ್ ಯೂನಿಯನ್ ಆಗಲಿ, ಯಾರು ಕ್ರೆಷರ್ ಓನರ್ಗಳಾಗಲಿ ಯಾರು ತಲೆಗೆ ಹಾಕ್ಕೊಂತಲ್ಲ ಇದ್ರ ಬಗ್ಗೆ. ಇದೇ ಥರ ಮುಂದುವರೆದ್ರೆ ನಮ್ಮ ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ದೊಡ್ಡದಾಗಿ ಮಾಡಬೇಕಾಗುತ್ತೆ ಅಂತ ನಾವೆಲ್ಲ ಇದು ರಿಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಈಗ ನೋಡಿ ಹೇಳಬೇಕು, ಮುಂದಿನ ದಿನಗಳಲ್ಲಿ ನಾವು ರೈತರಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ವಿ ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ.